ಈ ರೈಸ್ ಬಾತ್ನ ನೀವು ಹಾಕಿ ಕೈ ಕೊಟ್ಟರೆ ಏನರಲ್ಲಿ ಮಾಡಿದ್ದಾರೆ, ಹೇಗೆ ಮಾಡಿದ್ದಾರೆ ಅಂತ ಹುಡುಕ್ತಾನೆ ಇರಬೇಕು ರೆಸಿಪಿ. ಹಂಗಿರತ್ತಿದು. ಅಪಿಯರೆನ್ಸ್ ಹೇಗಿರಬೇಕು ಅಂದರೆ ನೋಡಿದ ತಕ್ಷಣವೇ ತಿಂದ್ಬಿಡ್ಬೇಕು ಅನ್ನೋ ಹಂಗಿರಬೇಕು. ಹೇಗಿದೆ, ಏನಿರ್ಬೋದು ಅಂತ. ಕೆಲವೊಂದು ರೈಸೆಲ್ಲ ನಾವು ತಿಂತಾಯಿದ್ರೆ ಹೇಗೆ ಮಾಡಿದ್ದಾರೆ, ಹೇಗೆ ಅಂತ ಅದು ಒಂದೊಂದನ್ನು ಹುಡುಕಿ ಏನು ಹಾಕಿ ಮಾಡಿದ್ದಾರೆ ಅಂತ ನೋಡ್ತಾ ಇರ್ತೀವಲ್ವ, ಆ ಥರ ಇರುತ್ತೆ ಈ ರೆಸಿಪಿ. ಮಾಡೋದಂತೂ 5ರಿಂದ 8 ನಿಮಿಷ ಅಷ್ಟೇ, ಅಷ್ಟು ಬೇಗ ಆಗೋಗುತ್ತೆ ಇದು. ಓಕೆ, ಶುರು ಮಾಡೋಣ ರೆಸಿಪಿನ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಾನು ಹಾಕೋ ಪ್ರತಿಯೊಂದು ಪೋಸ್ಟು ನಿಮಗೆ ಫಸ್ಟ್ ಸಿಗುತ್ತೆ. ಹಾಯ್ ಫ್ರೆಂಡ್ಸ್, ಪ್ರಭಾ ಪಾರೋ ರೆಸಿಪಿಗೆ ಸ್ವಾಗತ. ಇವತ್ತಿನ ರೆಸಿಪಿ ದಿಲ್ ದಾಲ್ ರೈಸ್ ಬಾತ್. ಏನಿದು ಹೀಗಿದೆ ಹೆಸರು ಅಂದ್ಕೊಳ್ತಾ ಇದ್ದೀರಾ? ಇವತ್ತು ನಾವು ಇಟ್ಟಿದ್ದೇ ಹೆಸರು, ಮಾಡಿದ್ದೇ ರೆಸಿಪಿ ಅಲ್ವಾ ಫ್ರೆಂಡ್ಸ್? ಈಗಿನ ಟ್ರೆಂಡೇ ಆಗಿದೆ ಅಲ್ವಾ? ನಾನಿಲ್ಲಿ ಒಂದು ಅರ್ಧ ಕಪ್ಪಷ್ಟು ತೊಗರಿಬೇಳೆನ 1 ಅವರ್ ನೆನೆಸಿಟ್ಟಿದ್ದೀನಿ. ಏನಪ್ಪ ಇದು 8 ನಿಮಿಷದಲ್ಲಿ ಆಗುತ್ತೆ ಅಂದರು, ಈಗ ನೋಡಿದ್ರೆ 1 ಅವರ್ ನೆನೆಸಿಟ್ಟಿದ್ದೀನಿ ಅಂತ ಅಂದ್ಕೊಳ್ತಾ ಇದ್ದೀರಲ್ವ. ಅಕಸ್ಮಾತ್ ನೀವು ಬೇಳೆನ ನೆನೆಸಿಟ್ಟಿಲ್ಲ ಅಂದರೆ ಪರವಾಗಿಲ್ಲ, ಬಿಸಿ ನೀರು ಹಾಕಿದರೆ ಅಂದರೆ ಸ್ವಲ್ಪ ಹೆಚ್ಚು ಬಿಸಿ ಇರೋಂಥ ನೀರು ಹಾಕಿ ನೆನೆಸಿಟ್ರೆ ನಾವೆಲ್ಲ ಮಸಾಲೆ ರೆಡಿ ಮಾಡ್ಕೊಳ್ಳೋ ಅಷ್ಟೊತ್ತಿಗೆ ಅದು ನೆಂದು ಹೋಗುತ್ತೆ. 1 ಈರುಳ್ಳಿ ತೊಗೊಂಡಿದ್ದೀನಿ. ಇದನ್ನು ಚಿಕ್ಕದಾಗಿ ಬಾಕ್ಸ್ ಥರ ಕಟ್ ಮಾಡ್ಕೋಬೇಕು. ವಿಡಿಯೋ ದೊಡ್ಡದಾಗಬಾರ್ದು ಅಂತ ನಾನೀಗ ಫಾಸ್ಟಾಗಿ ತೋರಿಸಿದ್ದೀನಿ. ಒಂದು 10 ಕಾಳು ಬೆಳ್ಳುಳ್ಳಿನ ಬಿಡಿಸಿ ನಾನು ಈ ಚಿಕ್ಕ ಮಿಕ್ಸಿ ಜಾರಲ್ಲಿ ಹಾಕ್ಕೊಳ್ತಾ ಇದ್ದೀನಿ. 2 ಹಸಿಮೆಣ್ಸಿನ್ಕಾಯಿನ ಮುರಿದು ಹಾಕ್ತಾಯಿದ್ದೀನಿ. 1 ಚಿಕ್ಕ ಚಮಚ ಜೀರಿಗೆ ಹಾಕ್ತಾಯಿದ್ದೀನಿ. 1 ಚಿಕ್ಕ ಚಮಚದಲ್ಲಿ ಅರಿಶಿಣದ ಪುಡಿ ಹಾಕ್ತಾಯಿದ್ದೀನಿ. ಅದನ್ನು ಈಗ ಮಿಕ್ಸಿನಲ್ಲಿ ತರಿಯಾಗಿ ನೀರು ಹಾಕ್ದಂಗೆ ರುಬ್ಕೊಂಡು ಬರ್ತಾಯಿದ್ದೀನಿ. ಇದೀಗ ಆಗಿದೆ. ಇದನ್ನೊಂದು ಚಿಕ್ಕ ಕಂಟೈನರಲ್ಲಿ ತೆಗೆದಿಟ್ಕೊಳ್ಳೋಣ. ಈಗ ಮತ್ತೆ ಇದೇ ಜಾರಿಗೆ 1 ಚಮಚದಷ್ಟು ಹುರಿದಿರೋ ಕಡಲೆ ಬೀಜ ಹಾಕ್ತಾಯಿದ್ದೀನಿ. 1 ಸ್ಪೂನು ಬಿಳಿ ಎಳ್ಳು ಹಾಕ್ತಾಯಿದ್ದೀನಿ. ಎಳ್ಳು ಹುರಿದ್ರೂ ಪರವಾಗಿಲ್ಲ, ಹುರಿದೇ ಇದ್ರೂ ಪರವಾಗಿಲ್ಲ. ಇದನ್ನು ಅಷ್ಟೇ ತರಿಯಾಗಿ ಗ್ರೈಂಡ್ ಮಾಡ್ಕೊಂಡು ಬರ್ತಾಯಿದ್ದೀನಿ. ಇದನ್ನು ಈಗ ಒಂದು ಪಕ್ಕಕ್ಕೆ ತೆಗೆದಿಡೋಣ. ಇಲ್ಲಿ ನಮ್ಮನೆ ಹತ್ರ ತೋಟದ ಸೊಪ್ಪು ತೊಗೊಂಬಂದು ಮಾರ್ತಾರೆ ನೋಡಿ, ಎಷ್ಟು ಫ್ರೆಶ್ಶಾಗಿ ಎಷ್ಟು ಚೆನ್ನಾಗಿದೆ. ಈ ದಪ್ಪ ಕಟ್ಟಿಗೆ 30 ರೂಪೀಸ್ ತೊಗೊಂಡಿದ್ದಾರೆ. ನಾನು ಆ ದಪ್ಪ ಕಟ್ಟಲ್ಲಿ ನೋಡಿ ಅರ್ಧ ಮಾತ್ರ ತೊಗೊಂಡಿದ್ದೀನಿ. ಈ ಸೊಪ್ಪನ್ನ ನಾನು ಒಂದು 2-3 ನೀರಿನಲ್ಲಿ ಚೆನ್ನಾಗಿ ತೊಳ್ಕೊಂಡು ತೊಗೊಂಬಂದಿದ್ದೀನಿ. ಅಷ್ಟು ಸೊಪ್ಪನ್ನು ಗಟ್ಟಿಯಾಗಿ ಒಂದು ಮುಷ್ಟಿನಲ್ಲಿ ಹಿಡ್ಕೊಂಡು ಕಟ್ ಮಾಡಬೇಕು. ನೋಡಿ, ಈ ದಂಟೆಲ್ಲ ಎಳೆ ದಂಟು ಚೆನ್ನಾಗಿರುತ್ತೆ, ಹಾಕ್ಬೋದು, ಏನೂ ಆಗಲ್ಲ. ದಂಟು ಹಾಕಿದ್ರೆ ಹಂಗಂಗೆ ಸಿಗತ್ತೆ ಅಂತ ಕೆಲವರು ಹಾಕಲ್ಲ, ಅದಕ್ಕೆ ನಾನು ಹೇಳಿದ್ದು. ನೋಡಿ, ಇಷ್ಟು ಸಣ್ಣಕ್ಕೆ ತುಂಬ ಪುಡಿಯಾಗಿದ್ದನ್ನು ಹೆಚ್ಕೋಬೇಕು. ಈಗ ಸ್ಟವ್ ಮೇಲೆ ಒಂದು ಪಾತ್ರೆ ಇಟ್ಟಿದ್ದೀನಿ. ಆ ಪಾತ್ರೆ ಕಾದಿದ್ಮೇಲೆ 1 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ತಾಯಿದ್ದೀನಿ. ಎಣ್ಣೆ ಬಿಸಿ ಆದಮೇಲೆ 1 ಟೀ ಸ್ಪೂನಷ್ಟು ಸಾಸಿವೆ ಹಾಕ್ಕೊಳ್ಳೋಣ. 2 ಸ್ಪೂನಷ್ಟು ಜೀರಿಗೆ ಹಾಕ್ತಾಯಿದ್ದೀನಿ. ಇಲ್ಲಿ ಜೀರಿಗೆ ಸ್ವಲ್ಪ ಜಾಸ್ತಿ ಉಪಯೋಗಿಸ್ಕೋಬೇಕು. ಇವೆರಡು ಸಿಡ್ದಿದ್ದಾದಮೇಲೆ ಬೆಳ್ಳುಳ್ಳಿ ಮತ್ತು ಹಸಿಮೆಣ್ಸಿನ್ಕಾಯಿ ಗ್ರೈಂಡ್ ಮಾಡಿ ಇಟ್ಕೊಂಡಿದ್ವಲ್ಲ, ಅದನ್ನು ಇದಕ್ಕೆ ಹಾಕ್ಕೊಳ್ಳೋಣ. ಈಗ ಫ್ಲೇಮ್ನ ಮೀಡಿಯಮಲ್ಲಿ ಇಟ್ಕೊಳ್ಳೋಣ. ಸಣ್ಣಗೆ ಇದನ್ನು ಈ ಥರ ಫ್ರೈ ಮಾಡ್ಕೋಬೇಕು. ಈಗ ಈರುಳ್ಳಿ ಹಾಕ್ತಾಯಿದ್ದೀನಿ. ಈರುಳ್ಳಿನ ಹಾಕ್ಬಿಟ್ಟು ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈರುಳ್ಳಿ ಸ್ವಲ್ಪ ಬಣ್ಣ ಬಂದಾದಮೇಲೆ ಉಪ್ಪು ಹಾಕ್ಕೊಳ್ಳೋಣ. ಉಪ್ಪಿನ ಪುಡಿ ಹಾಕೋದ್ರಿಂದ ಈರುಳ್ಳಿ ಬೇಗ ಬೆಂದ್ಕೊಳ್ಳುತ್ತೆ. ಈಗ ಪುಡಿಯಾಗಿ ಹೆಚ್ಚಿಟ್ಟಿರುವಂಥ ಸಬ್ಸಿಗೆ ಸೊಪ್ಪನ್ನ ಹಾಕ್ಕೊಳ್ಳೋಣ. ಸಬ್ಸಿಗೆ ಸೊಪ್ಪನ್ನ ಈ ಮಸಾಲೆಯಲ್ಲಿ ಚೆನ್ನಾಗಿ ಸ್ವಲ್ಪ ಹುರ್ಕೊಳ್ಳೋಣ, ಸ್ವಲ್ಪ ಮೆತ್ತಗಾಗೋವರೆಗೂ ಅಷ್ಟೇ. 1-2 ಸಲ ಸೌಟಲ್ಲಿ ಕೈ ಆಡಿಸಿದ ತಕ್ಷಣ ಅದ್ರ ಮೇಲೆ ಮುಚ್ಚಳ ಮುಚ್ಚಿ 1-2 ನಿಮಿಷ ಬೇಯಿಸಿದ್ರೆ ಸಾಕು, ಅದು ಬೇಗ ಮೆತ್ತಗಾಗ್ಬಿಡುತ್ತೆ. ಈಗ ಮುಚ್ಚಳ ತೆಗೆದು ಸೌಟಲ್ಲಿ ಒಂದು ಸ್ವಲ್ಪ ಕೈ ಆಡಬೇಕು. 1-2 ನಿಮಿಷ ಕೈ ಆಡಿದ್ಮೇಲೆ ಈ ಬೇಳೆ ನೆನೆಸಿಟ್ಟಿದ್ವಲ್ಲ ಅದನ್ನೆಲ್ಲ ಇದಕ್ಕೆ ಹಾಕ್ಕೊಳ್ಳೋಣ. ಈಗ ಬೇಳೆ ಸೊಪ್ಪು ಎಲ್ಲ ಚೆನ್ನಾಗಿ ಹೊಂದ್ಕೋಬೇಕು, ಮಸಾಲೆ ಎಲ್ಲ ಆ ಥರ ಇದನ್ನು ತಿರುಗಿಸ್ತಾ ಇರಬೇಕು. ಈಗ ಫ್ಲೇಮ್ನ ಫುಲ್ ಮಾಡ್ಕೊಳ್ಳೋಣ. ಫುಲ್ ಅಂದರೆ ಫುಲ್ಗಿಂತ ಸ್ವಲ್ಪ ಕಡಿಮೆ ಇರಬೇಕು, ಮುಕ್ಕಾಲ್ಗಿಂತ ಸ್ವಲ್ಪ ಜಾಸ್ತಿ ಇರಬೇಕು, ಆ ಥರ ಮಾಡ್ಕೊಳ್ಳೋಣ. ಇದನ್ನು ಚೆನ್ನಾಗಿ ಸೌಟಲ್ಲೆಲ್ಲ ಕೆದಕಿದ್ದಾದಮೇಲೆ ನಾವಿಲ್ಲಿ ಕಡಲೆ ಬೀಜದ ಪುಡಿ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಇದಕ್ಕೆ ಹಾಕ್ಕೊಳ್ಳೋಣ. ಮೇಲೆ ಅದೇ ಜಾರ್ಗೆ ಸ್ವಲ್ಪ ನೀರು ಹಾಕಿ, 1/4 ಲೋಟ ಅಷ್ಟು ನೀರು ಹಾಕಿ ಆ ಮಿಕ್ಸಿ ಎಲ್ಲ ತೊಳ್ಕೊಂಡು ಆ ನೀರನ್ನ ಇದಕ್ಕೆ ಹಾಕ್ಕೊಳ್ಳೋಣ. ಬೇಳೆ ಬೇಯಬೇಕಲ್ಲ, ಅದಕ್ಕೋಸ್ಕರ. ಇಲ್ಲಿ ನೀರು ಯಾಕೆ ಜಾಸ್ತಿ ಬೇಡ ಅಂತ ಹೇಳ್ತೀವಿ ಅಂದರೆ, ಸೊಪ್ಪಿಂದನೂ ನೀರು ಬಂದಿರುತ್ತೆ, ಈರುಳ್ಳಿಂದನೂ ನೀರು ಬಂದಿರುತ್ತೆ. ನಾವೀಗ ಮಿಕ್ಸಿ ತೊಳೆದಿದ್ದು ಸ್ವಲ್ಪ ಹಾಕಿರ್ತೀವಲ್ವ, ಅದೇ ಸಾಕಾಗುತ್ತೆ. ಇಲ್ಲಿ ಬೇಳೆ ಫುಲ್ ನುಣ್ಣಗೆ ಬೇಯಬಾರ್ದು, ಸ್ವಲ್ಪ ಕಳ್ಕಳಂಗೆ ಉಸುಳಿ ಕಾಳು ಸಿಗುತ್ತಲ್ವ, ಆ ಥರ ಸಿಗಬೇಕು, ಆವಾಗಲೇ ಅದ್ರ ಟೇಸ್ಟು. 1-2 ನಿಮಿಷ ಮುಚ್ಚಳ ಮುಚ್ಚಿ ಬೇಯಿಸಿದಾದಮೇಲೆ ತೆಗೆದುಬಿಟ್ಟು ಒಂದು ಸ್ವಲ್ಪ ಹುಣಸೆಹಣ್ಣು ಹಾಕ್ತಾಯಿದ್ದೀನಿ. ನಾನು ಹುಣಸೆಹಣ್ಣಿನ ಪ್ಯೂರಿ ಇಟ್ಕೊಂಡಿದ್ದೀನಿ, ಪ್ಯೂರಿ ಹಾಕ್ತಾಯಿದ್ದೀನಿ. ಹಾಗೆ ಒಂದು ಅರ್ಧ ಚಮಚದಷ್ಟು ಜೊನ್ನೆ ಬೆಲ್ಲ ಹಾಕ್ತಾಯಿದ್ದೀನಿ.
ಈಗ ಬೆಲ್ಲ ಹುಣಸೆಹಣ್ಣೆಲ್ಲ ಚೆನ್ನಾಗಿ ಬೇಳೆಗೆಲ್ಲ ಮಿಕ್ಸ್ ಆಗಬೇಕು, ಆ ಥರ ಚೆನ್ನಾಗಿದೆನ ಮಿಕ್ಸ್ ಮಾಡ್ಕೊಳ್ಳೋಣ. ಮತ್ತು ಮುಚ್ಚಳ ಮುಚ್ಚಿ ಮತ್ತೆ ಒಂದೆರಡು ನಿಮಿಷ ಬೇಯಿಸೋಣ. ನಿಮಗೆ ನೋಡಿ ನೀವು ಹಾಕೋ ಬೇಳೆ ಮೇಲೆ ಡಿಪೆಂಡ್ ಆಗುತ್ತೆ. ನಿಮ್ಮ ಬೇಳೆ ಗಟ್ಟಿಯಾಗಿರೋ ಬೇಳೆ ಆದರೆ ಸ್ವಲ್ಪ ನೀರು ಹಾಕ್ಕೊಂಡೇ ಬೇಯಿಸ್ಕೊಬೋದು. ಮಧ್ಯದಲ್ಲಿ ಈ ಥರ ಮುಚ್ಚಳ ತೆಗೆದು ಆಗಾಗ ಕೆದಕ್ತಾ ಇರಬೇಕು ಬೇಳೆನ, ಇಲ್ಲಾಂದರೆ ಸೀದೋಗ್ಬಿಡುತ್ತೆ. ಕಡಲೆ ಬೀಜ ಎಲ್ಲ ಹಾಕಿರ್ತೀವಲ್ಲ ಅದಕ್ಕೆ. ಆಗ ಒಂದು ಸಲ ಬೇಳೆ ತೊಗೊಂಡು ಈ ಥರ ತೆಗೆದ್ಬಿಟ್ಟು ಟೆಸ್ಟ್ ಮಾಡಿ ನೋಡಿ ಸಿಳಿಯುತ್ತಂತೆ, ಇನ್ನೂ ಬೇಯಬೇಕಿದ್ದು ಗಟ್ಟಿ ಇದೆ. ಹೀಗೆ ಅಂದಿದ ತಕ್ಷಣ ಅದು ಮುರಿದೋಗುತ್ತೆ ಬೇಳೆ, ಅಷ್ಟಾದರೆ ಬೇಕಾದಷ್ಟು ಆಯಿತು. ನಾನು ಇನ್ನೂ ಒಂದು ನಿಮಿಷ ಇದನ್ನು ಬೇಯಿಸ್ತಾ ಇದ್ದೀನಿ. ಈ ಹಬೆಯಿಂದನೂ ನೋಡಿ ಎಷ್ಟೊಂದು ನೀರು ಕಲೆಕ್ಷನ್ ಆಗಿರುತ್ತೆ, ಸೊ ಎಕ್ಸ್ಟ್ರಾ ನೀರು ಹಾಕೋ ಅವಶ್ಯಕತೆ ಇರಲ್ಲ. ಈಗ ಇದು ರೆಡಿಯಾಗಿದೆ. ಈ ರೆಸಿಪಿ ಶುರು ಮಾಡೋಕ್ಕೆ ಮುಂಚೆನೇ ನೀವು ಅನ್ನ ಮಾಡೋಕ್ಕೆ ಇಟ್ಬಿಡಿ. ಈ ರೆಸಿಪಿ ರೆಡಿ ಆಗೋ ಅಷ್ಟೊತ್ತಿಗೆ ನಂದು ರೈಸ್ ಕೂಡ ರೆಡಿಯಾಗಿತ್ತು. ಈಗ ಈ ಅನ್ನನ ನಿಧಾನಕ್ಕೆ ಮಿಕ್ಸ್ ಮಾಡ್ಕೋಬೇಕು. ತುಂಬ ಪ್ರೆಸ್ ಮಾಡಬಾರ್ದು, ಅನ್ನ ಮುದ್ದೆ ಆಗಿಬಿಡುತ್ತೆ, ಯಾಕಂದರೆ ಬಿಸಿ ಇದೆ ಅಲ್ವಾ ಅನ್ನ. ಅದಕ್ಕೆ ಈ ಥರ ಪಲ್ಯ ಎಲ್ಲ ಮೇಲೆ ಬರೋ ಥರ ಈ ಥರ ಮಾಡಿಕೊಂಡು ಆ ಗೊಜ್ಜೆಲ್ಲ ಅದಕ್ಕೆ ಹಂಚ್ಕೋಬೇಕು. ಆ ಥರ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡ್ತಾ ಇರಬೇಕಾದ್ರೆ ಎಷ್ಟು ಚೆನ್ನಾಗಿ ಘಮ ಘಮ ಅಂತ ವಾಸನೆ ಬರ್ತಾ ಇದೆ ಗೊತ್ತಾ ಫ್ರೆಂಡ್ಸ್. ಈ ರೈಸ್ ನೀವು ಪ್ಲೇಟಲ್ಲಿ ಹಾಕಿ ಕೊಟ್ಬಿಟ್ರೆ ಅದು ಇದು ತೆಗಿಬೇಕು, ಹಸಿಮೆಣ್ಸಿನ್ಕಾಯಿ ತೆಗೆದಿಡು, ಕೊತ್ತಂಬರಿ ಸೊಪ್ಪು ತೆಗೆದಿಡು, ಕರ್ಬೇವಿನ ಸೊಪ್ಪು ತೆಗೆದಿಡು ಅಂತ ಮಾಡ್ತಾರಲ್ವ ಮಕ್ಕಳು. ಆ ಥರ ಎಲ್ಲ ಏನೂ ಇರೋದಿಲ್ಲ, ಸುಮ್ಮನೆ ರೈಸ್ ಖಾಲಿ ಆಗ್ತಾ ಇರುತ್ತೆ ಅಷ್ಟೆ. ಫ್ರೆಂಡ್ಸ್ ನೋಡಿದ್ರಲ್ಲ, ದಿಲ್ ದಾಲ್ ರೈಸ್ ಬಾತ್. ದಿಲ್ ಅಂದರೆ ದಿಲ್ ಲೀವ್ಸ್ ಅಂತೀವಲ್ವ ಸಬ್ಸಿಗೆ ಸೊಪ್ಪನ್ನ, ಅದಕ್ಕೆ ದಿಲ್. ದಾಲ್ ಅಂದರೆ ತೊಗರಿಬೇಳೆ, ಬಾತ್ ರೈಸ್ ಬಾತ್, ದಿಲ್ ದಾಲ್ ರೈಸ್ ಬಾತ್. ಹೇಗಿದೆ ಹೆಸರು? ನಿಮಗೂ ರೈಸ್ ಬಾತ್ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ನೀವು ಮನೇಲಿ ಟ್ರೈ ಮಾಡಿ, ಹೇಗೆ ಬಂತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸೋದನ್ನು ಮಾತ್ರ ಮರಿಬೇಡಿ. ಇದೇ ಥರ ಈಸಿ ರೆಸಿಪೀಸ್ಗೆ ನನ್ನ ಚಾನಲ್ನ ಫಾಲೋ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್.